ಮೆಟ್ರೋ ಬಿಟ್ಟು ಇವತ್ತು ಬಸ್ಗಳನ್ನು ಹತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮೆಟ್ರೋ ದರ ಅದರ ವಿರುದ್ಧವಾಗಿ ಪ್ರಯಾಣಿಕರು ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಈ ಸಮಾವೇಶ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, BMRCL, BMTC ಹಾಗೂ BMRCLಗೆ ವ್ಯತ್ಯಾಸ ಏನು ಅಂತಂದರೆ, ಒಂದು ಟ್ರಾಫಿಕ್ ಮುಕ್ತವಾಗಿ ಯಾವುದಾದ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬೇಗ ಹೋಗೋದಕ್ಕೆ BMRCL ಮೆಟ್ರೋವನ್ನು ಬಳಕೆ ಮಾಡ್ತಾ ಇದ್ರು. ಇವತ್ತು ಸಾಕಷ್ಟು ಜನ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲರೂ ಕೂಡ ಇದೆಲ್ಲ ವಿಧಾನಸೌಧ ಇದೆ, ವಿಕಾಸಸೌಧ ಇದೆ, ಅದ್ರ ಖರ್ಚನ್ನೆಲ್ಲ ಮಿನಿಸ್ಟ್ರು ಸಂಬಳದಿಂದ ಕೊಡ್ತಾರಾ? ಆಗೋದಿಲ್ಲ. ಹಂಗಂದ್ರೆ ಮೆಟ್ರೋದು ಖರ್ಚು ಸಾಲನ ಯಾಕೆ ನಾವು ನಮ್ಮ ಜೇಬಿಂದ ಕೊಡಬೇಕು? ಖಂಡಿತ ಕೊಡಲ್ಲ ಸರ್. 100% ಫೇರ್ ಹೈಕ್ ಏನಾಗಿದೆ ಇದು ಕಮ್ಮಿ ಆಗಬೇಕು. ಮುಂಚೆ ಇದ್ದಷ್ಟೇ ಆಗಬೇಕು, ಇಲ್ಲ ಅದಕ್ಕಿಂತ ಕಮ್ಮಿ ಆಗಬೇಕು. ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಸರ್, ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಹಾಲು, ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಹೆಂಗೆ ಬದುಕಬೇಕು? ಹುಷಾರು ತಪ್ಪಿದ್ರೆ ನಾವು ಈವನ್ ಮಿಡಲ್ ಕ್ಲಾಸು, ನಾವೆಲ್ಲ ಗೆಸ್ಟ್ ಲೆಕ್ಚರರ್ಸು, ಟೀಚರ್ಸ್ ಇದ್ದೀವಿ. ನಮ್ಗಳ ಕೈಲೇನೆ ಪ್ರೈವೇಟ್ ಅಫೋರ್ಡ್ ಮಾಡೋಕ್ಕಲ್ಲ. ಗೌರ್ಮೆಂಟ್ ಬಿಟ್ಟರೆ ನಮಗೆ ದಾರಿ ಇಲ್ಲ. ಚೂರು ಜಾಸ್ತಿ ಕಾಯಿಲೆ ಆಯಿತು, ಒಂದು MRI ಮಾಡಿಸ್ಬೇಕು ಅಂದರೆ 3 ತಿಂಗಳು ಪೋಸ್ಟ್ಪೋನ್ ಮಾಡ್ಕೋತೀವಿ, ನಾವು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಈ ಥರ ಬದುಕ್ತಾ ಇದ್ದೀವಿ. ತಿಂಗಳಿಗೆ 3,000 4,000 ಬಜೆಟ್ ಇನ್ಕ್ರೀಸ್ ಮಾಡಿದ್ರೆ ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಸರ್? ಇವ್ರಿಗೆ ಇಷ್ಟು ತಲೆ ಇಲ್ವಾ ಸರ್ ಇವ್ರಿಗೆ? ಅಲ್ಲ, ಮತ್ತೆ ರಾಜಕಾರಣ ಶುರುವಾಗಿದೆ. ಕೇಂದ್ರ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ, ಇಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ. ಜನಸಾಮಾನ್ಯರು ಮಾತ್ರ ಹೊರೆ ಆಗ್ತಿದೆ. ಇದು ಹೆಂಗೆ ಅಂದರೆ ಸರ್, ನಾನು ಸತ್ತಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ, ಇನ್ನೇನು ಇಲ್ಲ. ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ವಾ? ಮೇನ್ ಇನಿಷಿಯೇಟಿವ್ ಇರೋದು ಕೇಂದ್ರ ಸರ್ಕಾರದ್ದು, ದೊಡ್ಡ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ್ದು. ಅದು ರಾಜ್ಯ ಸರ್ಕಾರ ನೀವು ಒಂದು ಭಾಗ ವಹಿಸಿ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರದ್ದು ಜವಾಬ್ದಾರಿ ಇದೆ. ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾರಲ್ಲ, ನಾವಲ್ಲ ಕೇಂದ್ರ ಸರ್ಕಾರ ಅಂತ. ಆಯಿತು, ಹಂಗಂದ್ರೆ ನೀವು ಜನಪರವಾಗಿದ್ದರೆ ಬನ್ನಿ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಮಾನ್ಯ CM ಬನ್ನಿ, ಇಲ್ಲಿ ಏನು ಕರ್ನಾಟಕ ಗೌರ್ಮೆಂಟ್ ಇದ್ದೀರಾ ಬನ್ನಿ, ಜನಸಾಮಾನ್ಯರ ಪರವಾಗಿ ನಿಂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟನ್ನು ಪ್ರಶ್ನೆ ಮಾಡಿ. ನಿಮಗೆ ಇಷ್ಟ ಇಲ್ಲದೆ ಇರೋ ಪಾಲಿಸಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ತಂದರೆ ಒಪ್ಕೊಂಡ್ಬಿಡ್ತೀರಾ? ಧಿಕ್ಕರಿಸ್ತೀರಾ? ಸೆಷನಲ್ಲಿ ರೈಸ್ ಮಾಡ್ತೀರಾ? ಪ್ರೊಟೆಸ್ಟ್ ಮಾಡ್ತೀರಾ? ಮೊನ್ನೆ ನೋಡಿ ಕಾನ್ಕ್ಲೇವ್ ಮಾಡಿದ್ದಾರೆ, UGC ರೆಗ್ಯುಲೇಷನ್ ಒಪ್ಪಲ್ಲ ಅಂತ ಹೇಳಿ. ಮಾಡ್ತೀರಾ ಅಲ್ವಾ? ಹಂಗಂದ್ರೆ ಇದನ್ನ ಯಾಕೆ ಒಪ್ಕೋತಾ ಇದ್ದೀರಾ? ಸುಮ್ಮನೆ ನಾಟಕಗಳು ಮಾಡಬೇಡಿ. ಇಬ್ಬರೂ ಕೈ ಜೋಡಿಸಿದ್ದೀರಾ. ಅದರಲ್ಲೂ BMRCL ದೊಡ್ಡ ಅದ್ರದ್ದು ನಾಟಕ ನಡೀತಾ ಇದೆ. ಅಷ್ಟು ಓದ್ಕೊಂಡಿರೋ IPS IAS ಲೆವೆಲಲ್ಲಿರೋರು ಇದ್ದೀರಾ. ಬಟ್ ಎಂಥ ಕನ್ನಿಂಗ್ ಮೂವ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಸೇರಿಕೊಂಡು ಅಂತ. ಫಸ್ಟ್ ಆಫ್ ಆಲ್ ಮಾನದಂಡನೇ ತಪ್ಪಲ್ಲ ಸರ್, ನಮ್ಗೆ ಎಟ್ಕೋ ಥರ ಇಡಬೇಕು. ಇವ್ರು ಸಾಲ ತೀರ್ಸೋಕೆ ಮುಂದೆ 10 ವರ್ಷಕ್ಕೆ ಏನು ಲಾಭ ಆಗಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ಇವ್ರು ಇವಾಗಿಟ್ರೆ ನಾವೆಲ್ಲಿ ಬದುಕೋಣ? ನಮ್ಮ ತಟ್ಟೆಯಿಂದ ಅನ್ನ ಕಿತ್ಕೊಂಡು ಇವ್ರು ಮುಂದೆ ಭವನ ಕಟ್ಟೋದಕ್ಕೆ ಇವತ್ತು ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಈ BMRCL ಅಧಿಕಾರಿಗಳು ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ 3 ಪಟ್ಟು. ಸರ್ ಇಲ್ಲೇನೆ ನೋಡಿ, ಅವ್ರು ಕಲಾವತಿ ಮೇಡಮ್ ಅಂತ ಇದ್ದಾರೆ, ಮುಂಚೆ ಮೆಟ್ರೋಲ್ ವರ್ಕ್ ಮಾಡ್ತಾ ಇದ್ರು. ಅವರು ಇವಾಗ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಲವಾರು ಜನ ಸಾಮಾನ್ಯ ಎಂಪ್ಲಾಯೀಸ್ ಯಾರಿದಾರಲ್ಲ, ಅವ್ರದ್ದು ₹1 ಸಂಬಳ ಜಾಸ್ತಿ ಮಾಡಿಲ್ಲ. ಆದರೆ ಅನ್ನೆಸೆಸರಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಜನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. 1,00,000 1.5 ಲಕ್ಷ ಯೂಸ್ಲೆಸ್ ಸರ್, ಖರ್ಚು ಕಮ್ಮಿ. ಚಿತ್ರದುರ್ಗ ಮೆಟ್ರೋ ಬಿಟ್ಟು ಇವತ್ತು ಬಸ್ಗಳನ್ನು ಹತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮೆಟ್ರೋ ದರ ಅದರ ವಿರುದ್ಧವಾಗಿ ಪ್ರಯಾಣಿಕರು ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಈ ಸಮಾವೇಶ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, BMRCL, BMTC ಹಾಗೂ BMRCLಗೆ ವ್ಯತ್ಯಾಸ ಏನು ಅಂತಂದರೆ, ಒಂದು ಟ್ರಾಫಿಕ್ ಮುಕ್ತವಾಗಿ ಯಾವುದಾದ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬೇಗ ಹೋಗೋದಕ್ಕೆ BMRCL ಮೆಟ್ರೋವನ್ನು ಬಳಕೆ ಮಾಡ್ತಾ ಇದ್ರು. ಇವತ್ತು ಸಾಕಷ್ಟು ಜನ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲರೂ ಕೂಡ ಇದೆಲ್ಲ ವಿಧಾನಸೌಧ ಇದೆ, ವಿಕಾಸಸೌಧ ಇದೆ, ಅದ್ರ ಖರ್ಚನ್ನೆಲ್ಲ ಮಿನಿಸ್ಟ್ರು ಸಂಬಳದಿಂದ ಕೊಡ್ತಾರಾ? ಆಗೋದಿಲ್ಲ. ಹಂಗಂದ್ರೆ ಮೆಟ್ರೋದು ಖರ್ಚು ಸಾಲನ ಯಾಕೆ ನಾವು ನಮ್ಮ ಜೇಬಿಂದ ಕೊಡಬೇಕು? ಖಂಡಿತ ಕೊಡಲ್ಲ ಸರ್. 100% ಫೇರ್ ಹೈಕ್ ಏನಾಗಿದೆ ಇದು ಕಮ್ಮಿ ಆಗಬೇಕು. ಮುಂಚೆ ಇದ್ದಷ್ಟೇ ಆಗಬೇಕು, ಇಲ್ಲ ಅದಕ್ಕಿಂತ ಕಮ್ಮಿ ಆಗಬೇಕು. ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಸರ್, ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಹಾಲು, ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಹೆಂಗೆ ಬದುಕಬೇಕು? ಹುಷಾರು ತಪ್ಪಿದ್ರೆ ನಾವು ಈವನ್ ಮಿಡಲ್ ಕ್ಲಾಸು, ನಾವೆಲ್ಲ ಗೆಸ್ಟ್ ಲೆಕ್ಚರರ್ಸು, ಟೀಚರ್ಸ್ ಇದ್ದೀವಿ. ನಮ್ಗಳ ಕೈಲೇನೆ ಪ್ರೈವೇಟ್ ಅಫೋರ್ಡ್ ಮಾಡೋಕ್ಕಲ್ಲ. ಗೌರ್ಮೆಂಟ್ ಬಿಟ್ಟರೆ ನಮಗೆ ದಾರಿ ಇಲ್ಲ. ಚೂರು ಜಾಸ್ತಿ ಕಾಯಿಲೆ ಆಯಿತು, ಒಂದು MRI ಮಾಡಿಸ್ಬೇಕು ಅಂದರೆ 3
ತಿಂಗಳು ಪೋಸ್ಟ್ಪೋನ್ ಮಾಡ್ಕೋತೀವಿ, ನಾವು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಈ ಥರ ಬದುಕ್ತಾ ಇದ್ದೀವಿ. ತಿಂಗಳಿಗೆ 3,000 4,000 ಬಜೆಟ್ ಇನ್ಕ್ರೀಸ್ ಮಾಡಿದ್ರೆ ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಸರ್? ಇವ್ರಿಗೆ ಇಷ್ಟು ತಲೆ ಇಲ್ವಾ ಸರ್ ಇವ್ರಿಗೆ? ಅಲ್ಲ, ಮತ್ತೆ ಈ ರಾಜಕಾರಣ ಶುರುವಾಗಿದೆ. ಕೇಂದ್ರ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ, ಇಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ. ಜನಸಾಮಾನ್ಯರು ಮಾತ್ರ ಹೊರೆ ಆಗ್ತಿದೆ. ಇದು ಹೆಂಗೆ ಅಂದರೆ ಸರ್, ನಾನು ಸತ್ತಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ, ಇನ್ನೇನು ಇಲ್ಲ ಇದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ವಾ? ಮೇನ್ ಇನಿಷಿಯೇಟಿವ್ ಇರೋದು ಕೇಂದ್ರ ಸರ್ಕಾರದ್ದು, ದೊಡ್ಡ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ್ದು. ಅದು ರಾಜ್ಯ ಸರ್ಕಾರ ನೀವು ಒಂದು ಭಾಗ ವಹಿಸಿ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರದ್ದು ಜವಾಬ್ದಾರಿ ಇದೆ. ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾರಲ್ಲ, ನಾವಲ್ಲ ಕೇಂದ್ರ ಸರ್ಕಾರ ಅಂತ. ಆಯಿತು, ಹಂಗಂದ್ರೆ ನೀವು ಜನಪರವಾಗಿದ್ದರೆ ಬನ್ನಿ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಮಾನ್ಯ CM ಬನ್ನಿ, ಇಲ್ಲಿ ಏನು ಕರ್ನಾಟಕ ಗೌರ್ಮೆಂಟ್ ಇದ್ದೀರಾ ಬನ್ನಿ, ಜನಸಾಮಾನ್ಯರ ಪರವಾಗಿ ನಿಂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟನ್ನು ಪ್ರಶ್ನೆ ಮಾಡಿ. ನಿಮಗೆ ಇಷ್ಟ ಇಲ್ಲದೆ ಇರೋ ಪಾಲಿಸಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ತಂದರೆ ಒಪ್ಕೊಂಡ್ಬಿಡ್ತೀರಾ? ಧಿಕ್ಕರಿಸ್ತೀರಾ? ಸೆಷನಲ್ಲಿ ರೈಸ್ ಮಾಡ್ತೀರಾ? ಪ್ರೊಟೆಸ್ಟ್ ಮಾಡ್ತೀರಾ? ಮೊನ್ನೆ ನೋಡಿ ಕಾನ್ಕ್ಲೇವ್ ಮಾಡಿದ್ದಾರೆ, UGC ರೆಗ್ಯುಲೇಷನ್ ಒಪ್ಪಲ್ಲ ಅಂತ ಹೇಳಿ. ಮಾಡ್ತೀರಾ ಅಲ್ವಾ? ಹಾಗಂದ್ರೆ ಇದನ್ನ ಯಾಕೆ ಒಪ್ಕೋತಾ ಇದ್ದೀರಾ? ಸುಮ್ಮನೆ ನಾಟಕಗಳು ಮಾಡಬೇಡಿ. ಇಬ್ಬರೂ ಕೈ ಜೋಡಿಸಿದ್ದೀರಾ. ಅದರಲ್ಲೂ BMRCL ದೊಡ್ಡ ಅದ್ರದ್ದು ನಾಟಕ ನಡೀತಾ ಇದೆ. ಅಷ್ಟು ಓದ್ಕೊಂಡಿರೋ IPS IAS ಲೆವೆಲಲ್ಲಿ ಇರೋರು ಇದ್ದೀರಾ. ಬಟ್ ಎಂಥ ಕನ್ನಿಂಗ್ ಮೂವ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಸೇರಿಕೊಂಡು ಅಂತ. ಫಸ್ಟ್ ಆಫ್ ಆಲ್ ಮಾನದಂಡನೇ ತಪ್ಪಲ್ಲ ಸರ್, ನಮ್ಗೆ ಎಟ್ಕೋ ಥರ ಇಡಬೇಕು. ಇವ್ರು ಸಾಲ ತೀರ್ಸೋಕೆ ಮುಂದೆ 10 ವರ್ಷಕ್ಕೆ ಏನು ಲಾಭ ಆಗಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ಇವ್ರು ಇವಾಗಿಟ್ರೆ ನಾವೆಲ್ಲಿ ಬದುಕೋಣ? ನಮ್ಮ ತಟ್ಟೆಯಿಂದ ಅನ್ನ ಕಿತ್ಕೊಂಡು ಇವ್ರು ಮುಂದೆ ಭವನ ಕಟ್ಟೋದಕ್ಕೆ ಇವತ್ತು ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಈ BMRC ಅಧಿಕಾರಿಗಳು ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ 3 ಪಟ್ಟು. ಸರ್ ಇಲ್ಲೇನೆ ನೋಡಿ, ಅವ್ರು ಕಲಾವತಿ ಮೇಡಮ್ ಅಂತ ಇದ್ದಾರೆ, ಮುಂಚೆ ಮೆಟ್ರೋಲ್ ವರ್ಕ್ ಮಾಡ್ತಾ ಇದ್ರು. ಅವರು ಇವಾಗ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಲವಾರು ಜನ ಸಾಮಾನ್ಯ ಎಂಪ್ಲಾಯೀಸ್ ಯಾರಿದಾರಲ್ಲ, ಅವ್ರದ್ದು ₹1 ಸಂಬಳ ಜಾಸ್ತಿ ಮಾಡಿಲ್ಲ. ಆದರೆ ಅನ್ನೆಸೆಸರಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಜನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. 1,00,000 1.5 ಲಕ್ಷ ಯೂಸ್ಲೆಸ್ ಸರ್, ಖರ್ಚು ಕಮ್ಮಿ. ಚಿತ್ರದುರ್ಗ ಮೆಟ್ರೋ ಬಿಟ್ಟು ಇವತ್ತು ಬಸ್ಗಳನ್ನು ಹತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಮೆಟ್ರೋ ದರ ಅದರ ವಿರುದ್ಧವಾಗಿ ಪ್ರಯಾಣಿಕರು ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಈ ಸಮಾವೇಶ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, BMRCL, BMTC ಹಾಗೂ BMRCLಗೆ ವ್ಯತ್ಯಾಸ ಏನು ಅಂತಂದರೆ, ಒಂದು ಟ್ರಾಫಿಕ್ ಮುಕ್ತವಾಗಿ ಯಾವುದಾದ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬೇಗ ಹೋಗೋದಕ್ಕೆ BMRCL ಮೆಟ್ರೋವನ್ನು ಬಳಕೆ ಮಾಡ್ತಾ ಇದ್ರು. ಇವತ್ತು ಸಾಕಷ್ಟು ಜನ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲರೂ ಕೂಡ ಇದೆಲ್ಲ ಇದೆಯಲ್ಲ, ವಿಧಾನಸೌಧ ಇದೆ, ವಿಕಾಸಸೌಧ ಇದೆ, ಅದ್ರ ಖರ್ಚನ್ನೆಲ್ಲ ಮಿನಿಸ್ಟ್ರು ಸಂಬಳದಿಂದ ಕೊಡ್ತಾರಾ? ಆಗೋದಿಲ್ಲ. ಹಂಗಂದ್ರೆ ಮೆಟ್ರೋದು ಖರ್ಚು ಸಾಲನ ಯಾಕೆ ನಾವು ನಮ್ಮ ಜೇಬಿಂದ ಕೊಡಬೇಕು? ಖಂಡಿತ ಕೊಡಲ್ಲ ಸರ್. 100% ಫೇರ್ ಹೈಕ್ ಏನಾಗಿದೆ, ಇದು ಕಮ್ಮಿ ಆಗಬೇಕು. ಮುಂಚೆ ಇದ್ದಷ್ಟೇ ಆಗಬೇಕು, ಇಲ್ಲ ಅದಕ್ಕಿಂತ ಕಮ್ಮಿ ಆಗಬೇಕು. ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಸರ್, ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಹಾಲು, ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಹೆಂಗೆ ಬದುಕಬೇಕು?